ಈಗ ಚೆನ್ನಾಗಿದೆ, ಮುಂಚೆ ರೋಡ್ ಚೆನ್ನಾಗಿಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ರೋಡ್. ನಮ್ಗೆ ಒಳ್ಳೆ ಸೌಕರ್ಯ. ಫಸ್ಟ್ ಎಲ್ಲ ರೋಡ್ ಏನ್ ಸರಿ ಇಲ್ಲ, ಇವಾಗ ಸಿ ರೋಡ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಒಳ್ಳೆ ಉಪಯೋಗ ಆಗಿದೆ. ನಮ್ಮ ಹೆಸರು ವೆಂಕಟೇಶ್ ಅಂತ. ನಮ್ಮ ರೋಡು ರಸ್ತೆ ಎಂದು 10 ವರ್ಷದಿಂದ ಚೆನ್ನಾಗಿಲ್ಲ. ಇವಾಗ ಸದ್ಯಕ್ಕೆ ಚೆನ್ನಾಗಿ ಮಾಡ್ತಾವ್ರೆ. ಮಾಡೋ ಕೆಲಸ ಅಭ್ಯಂತರ ಏನಿಲ್ಲ. ಅವ್ರು ಚೆನ್ನಾಗಿ ಸೂಪರ್ ಆಗಿ ಮಾಡ್ತಾವ್ರೆ. ಮಾಡೋದು ಸ್ವಲ್ಪ ಬೇಗನೂ ಮಾಡ್ತಾವ್ರೆ. ಅಭ್ಯಾಸ ಏನಿಲ್ಲ, ನಮ್ಗೂ ತುಂಬಾ ಒಳ್ಳೇದು ಮಾಡ್ತಾವ್ರೆ ಅವರು. ಅದರಿಂದ ನನ್ಗೆ ಕೆಟ್ಟ ಅಭ್ಯಾಸ ಏನಿಲ್ಲ, ಚೆನ್ನಾಗಿ ಮಾಡ್ತಾವ್ರೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ, ಕ್ವಾಲಿಟಿ ಎಲ್ಲ ಸೂಪರ್ ಕ್ವಾಲಿಟಿ ಆಗ್ತಾವ್ರೆ. ಏನು ಲೋಡ್ ಬಂದ ಇರ್ತಾವ್ರೆ, ಸಿಮೆಂಟ್ ಲೋಡ್ಗಳು. ನಾನ್ ನೋಡ್ದಂಗೆ 4 ಲೋಡ್ ಬಂತು, ಇನ್ನೂ 1 ಲೋಡ್ ಬರ್ತದಂತೆ ಸಾಕ್ದಿರ ಆಗೋಯ್ತು. ನಮ್ಮ MLA ಸಾಹೇಬರು, ಕೃಪಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಟ್ಯಾಕ್ಸ್ ಕೊಡ್ಬೇಕು. ನಮ್ಮ ಗಟ್ಮಂಗಲ ರೋಡ್ ಚೆನ್ನಾಗಿ ಮಾಡ್ತಾವ್ರೆ. ಅದರಿಂದ ತುಂಬಾ ನಮ್ಗೆ ಗೌರವ ಪ್ರೀತಿಸ್ತಾ ಇದೀವಿ. ಅಮ್ಮನ ಇನ್ನೂ ಸರ್ತಿ ಬರ್ಲಿ, ಇನ್ನೂ ಸರ್ತಿ ಬಾ ಅಮ್ಮ, ಒಳ್ಳೆಯವರು, ನಮ್ಗೆ ತುಂಬಾ ಒಳ್ಳೆಯವರು ಅಂತ ನಾನು ಮನಸ್ಸಿನಲ್ಲಿ ನೆನ್ಕೊಂಡಿದ್ದೀನಿ. ನಮ್ಗೆ ಆಯಮ್ಮನಿಂದ ಏನ್ ಪ್ರಾಬ್ಲಮ್ ಅಂತ ಇಲ್ಲ. ನಮ್ಮೂರಿಗೆ ಇನ್ನ ಸ್ವಲ್ಪ ಒಳ್ಳೇದ್ ಮಾಡ್ತಾವ್ರೆ ಅಮ್ಮ ಕೃಪಾ ಮೇಡಮ್ ಅವರು. ರೋಡ್ ಮಾಡ್ತಾ ಇರೋದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್? ಏನಿಲ್ಲ, ಅಭ್ಯಂತರ ಇಲ್ಲ, ಚೆನ್ನಾಗಿ ಮಾಡ್ತಾವ್ರೆ. ನಮಸ್ಕಾರ. ಈ ಘಟ್ಮಂಗ್ಲ ರೋಡ್ CC ರೋಡ್ ಆಗಿದೆ. ಘಟ್ಮಂಗ್ಲದಲ್ಲಿ ಕ್ವಾಲಿಟಿ ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ಫಿನಿಶ್ಡ್ ಆಗೋ ಮಟ್ಟದಲ್ಲಿದೆ. ಒಳ್ಳೆ ಕ್ವಾಲಿಟಿ ಆಗಿ ಮಾಡಿದ್ದಾರೆ. ಸ್ಯಾಂಕ್ಷನ್ ಮಾಡಿದ ನಮ್ಮ ರೂಪಾ ಶಶಿಧರ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಆಗ್ಲೆಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ. 7 ಮೀಟರ್ ಮಾಡಿದ್ದೀವಿ ಸರ್. ಸೂಪರ್ಲೇಷನ್ ಅಲ್ಲಿ 7.5 8 ಮೀಟರ್ ಮಾಡಿದ್ದೀವಿ ಸರ್. ಇನ್ನು ಎಷ್ಟು ದಿನ ಆಗುತ್ತೆ ಸರ್ ಈ ರೋಡ್ ಕ್ಲಿಯರ್ ಆಗಕ್ಕೆ? ಮೈನ್ ರೋಡ್ ಜಾಸ್ತಿ ದಿನದಿಂದ ಟ್ರಾಫಿಕ್ ಎಷ್ಟೇ ಡೈವರ್ಟ್ ಮಾಡಿದ್ರು ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಇನ್ನು ಎಷ್ಟು ದಿನ ಆಗುತ್ತೆ ಸರ್ ಈ ಒಂದು ರೋಡ್ ಕ್ಲಿಯರ್ ಆಗಕ್ಕೆ? ಇನ್ನೊಂದು 20 days ಅಲ್ಲಿ ಕಂಪ್ಲೀಟ್ ಆಗುತ್ತೆ ಈ ರೋಡ್. 20 days ಅಲ್ಲಿ ಆಗುತ್ತೆ. ಇದು ಸಿಟಿ, ಇದು ವಿಲೇಜ್ ಲಿಮಿಟ್ ಅಂತ ಇಲ್ಲಿ ಕಾಂಕ್ರೀಟ್ ತಗೊಂಡಿದ್ವಿ. ಆಮೇಲೆ ಇಲ್ಲಿ ಫುಟ್ಪಾತ್ಗೂ ಟೈಲ್ಸ್ ಹಾಕ್ತೀವಿ. ಟೈಲ್ಸ್ ಹಾಕಿ ಇದು ಕಂಪ್ಲೀಟ್ 7 meters ಬಿಟ್ಟು ತಗೊಂಡಿದ್ದೀವಿ. ಕರ್ವಲ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದೀವಿ. ಆಮೇಲೆ ಇದು 20 days ಅಲ್ಲಿ ಮುಗೀತದೆ. ಕಾಂಕ್ರೀಟು ಚೆನ್ನಾಗಿ ಬಂದಿದೆ. ಪ್ಯಾಸೇಜ್ ಮಾತ್ರ CC ಏನಕ್ಕೆ ಸರ್? ಅದೇ ವಿಲೇಜ್ ಲಿಮಿಟ್ ಅಂತ ಇದನ್ನ ತಗೊಂಡಿದೀವಿ. ಮಿಕ್ಕಿದೆಲ್ಲ ಆಸ್ಪಾಲ್ಟೆ ಮಾಡ್ಕೊಂಡಿದೀವಿ. ಟೋಟಲ್ ಅಲ್ಲಿಂದ ಇಲ್ಲಿಗೆ 7 meters ಬಿಟ್ಟು ಮಾಡ್ಕೊಂಡಿದ್ದೀವಿ. ಟೋಟಲ್ ಕೆಂಪಾಪುರ ಅವ್ರಿಗೆ ಎಷ್ಟು ದಿನ ಆಗ್ಬೋದು ಸರ್ ಇನ್ನ ಕ್ಲಿಯರ್ ಆಗಿ? ಈ ಇವ್ರದ್ದು ರೀಚ್ ಏನಿದೆ 20 days ಮುಗಿದೋಗುತ್ತೆ. ಇನ್ನೊಂದು 800 meters ಅದನ್ನು ತಗೋತೀವಿ. ಇದಾದ್ಮೇಲೆ ಅದು ತಗೋತೀವಿ. ಅಂದ್ರೆ ತಗೊಂಡ್ರೆ KGF ಇಂದ ಇದುವರೆಗೂ ಎಲ್ಲ ಕಂಪ್ಲೀಟ್ ಆದಂಗೆ ಆಗುತ್ತೆ. ಸರ್ ಹೇಳಿ ಸರ್, ರೋಡ್ ಕ್ಯೂರಿಂಗ್ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ? ಇನ್ನು ಎಷ್ಟು ದಿನ ಆಗುತ್ತೆ ಸರ್? ಇವತ್ತಿಗೆ ಕಾಂಕ್ರೀಟ್ ರೋಡ್ ವಿಲೇಜ್ ಲಿಮಿಟ್ ಅಲ್ಲಿ ಮುಗಿದಿದೆ. ಸೊ ಕ್ಯೂರಿಂಗ್ ಮಾಡ್ಕೋಬೇಕು ಸರ್. ಒಂದು 10 to 14 days ಕ್ಯೂರಿಂಗ್ ಮಾಡಬೇಕು. ಆ ಕ್ಯೂರಿಂಗ್ ಮಾಡಕ್ಕೆ ನಮ್ಗೆ ಸ್ವಲ್ಪ ವೆಹಿಕಲ್ ಡೈವರ್ಷನ್ ಮಾಡಿದೀವಿ ಸರ್. ಅದರದೇ ತುಂಬಾ ತೊಂದರೆ. ನಾವೇನೇ ಡೇ ಅಂಡ್ ನೈಟ್ ಇದ್ರೂ ಇದ್ ಮಾಡಿ ಬರ್ತಾ ಇದ್ದಾರೆ. ಸ್ವಲ್ಪ ಅದರದ್ದು ನೋಡ್ಕೊಂಡು ಕ್ಯೂರಿಂಗ್ ಏನು ರೋಡ್ ಅಂತೂ ಡ್ರೈ ಆಗ್ಲಾರ್ದ ಹಂಗೆ ಟ್ಯಾಂಕರ್ ಮೇಲೆ ಟ್ಯಾಂಕರ್ ನೀರು ಹೊಡಿತಲೇ ಇದೀವಿ ಸರ್. ಕಸು ಹಾಕೊಂಡಿದೀವಿ ಸರ್. ಅದೇ ಚೆನ್ನಾಗಿ ಮಾಡ್ತಾ ಇದೀವಿ. ಊರವ್ರನ್ನ ಸಪೋರ್ಟ್ ಆಗಿದ್ದಾರೆ. ಕೆಲಸ ಅಂತೂ ನೀಟಾಗಿ ಬಂದಿದೆ ಸರ್.